ನೀವು ನೋಡ್ತಾ ಇದ್ದೀರಾ ಇದು HCN ಸುದ್ದಿ ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪ್ರಿಯಾ. ಈಗ ಮುಖ್ಯಾಂಶಗಳು. ಹಾಸನ ವಿಮಾನ ನಿಲ್ದಾಣದ ಕನಸು ಇದೀಗ ನನಸು. ಮಾಜಿ ಪ್ರಧಾನಿ HD ದೇವೇಗೌಡರ ಕನಸಾದ ವಿಮಾನ ನಿಲ್ದಾಣ ಕಾಮಗಾರಿಗೆ ಹಸಿರು ನಿಶಾನೆ ತೋರಿದ ಮುಖ್ಯಮಂತ್ರಿ ಯಡಿಯೂರಪ್ಪ. ಕಾಮಗಾರಿ ಕೈಗೆತ್ತಿಕೊಳ್ಳುವುದಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಘೋಷಣೆ. ಮಾರ್ಗಸೂಚಿ ದರಕ್ಕಿಂತ ಕಡಿಮೆ ಶುಲ್ಕ ಪಾವತಿಸಿ ಸರ್ಕಾರಕ್ಕೆ ಹಾಸನ ಶಾಸಕರಿಂದ ವಂಚನೆ. ಮೋಸ ಮಾಡಿರುವ ಸಬ್ ರಿಜಿಸ್ಟರ್ ಅಮಾನತಿಗೆ ಒತ್ತಾಯಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಹಾಸನ ಜಿಲ್ಲೆಯಲ್ಲಿ ಕಡಿಮೆಯಾಗುತ್ತಿರುವ ಕೋವಿಡ್. ಇಂದು ಕೇವಲ 6 ಪಾಸಿಟಿವ್ ಪತ್ತೆ. ಸ್ವತಃ ಕೋವಿಡ್ ಲಸಿಕೆ ಪಡೆದ ಜಿಲ್ಲಾಧಿಕಾರಿ, ಕೋವಿಡ್ ವ್ಯಾಕ್ಸಿನ್ನಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕೆ ಪಡೆಯಲು ಡಿಸಿ ಕರೆ. ಶುಕ್ರವಾರ ಹೊಸದಾಗಿ 6 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ. ಸೋಂಕಿತರ ಸಂಖ್ಯೆ 28,534ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಇಂದು ಸುಮಾರು 6 ಜನರು ಗುಣಮುಖರಾಗಿದ್ದು, ಈವರೆಗೆ ಒಟ್ಟು 28,010 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 58 ಮಂದಿ ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ತೀವ್ರ ನಿಗಾ ಘಟಕದಲ್ಲಿ 5 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತರ ಸಂಖ್ಯೆ 466ಕ್ಕೆ ಏರಿಕೆಯಾಗಿದೆ. ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಅರ್ಕಲ್ಗೂಡು 1, ಚನ್ನರಾಯಪಟ್ಟಣ 1, ಹಾಸನ 2, ಸಕಲೇಶಪುರ 2 ಸೇರಿ ಒಟ್ಟು 6 ಆಗಿದೆ ಎಂದರು. ಹಾಸನ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ಜಿಲ್ಲಾಧಿಕಾರಿ ಆರ್ ಗಿರೀಶ್ ರವರು ಕೋವಿಡ್-19 ಲಸಿಕೆಯನ್ನು ಹಾಕಿಸಿಕೊಂಡು ನಿಗದಿತ ವಾರ್ಡ್ನಲ್ಲೇ ಅರ್ಧ ಗಂಟೆಗಳ ಕಾಲ ವಿಶ್ರಾಂತಿ ಪಡೆದರು. ಲಸಿಕೆ ಪಡೆದ ನಂತರ ವಿಶ್ರಾಂತಿಯ ವೇಳೆ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಹಾಗೂ ದೇಶಾದ್ಯಂತ ಲಸಿಕೆ ಅಭಿಯಾನ ನಡೆಯುತ್ತಿದ್ದು, ಮೊದಲ ಹಂತದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಲಸಿಕೆಯನ್ನು ನೀಡುತ್ತಿದ್ದೇವೆ. ನಾನು ಸಹ ಲಸಿಕೆಯನ್ನು ಹಾಕಿಸಿಕೊಂಡಿದ್ದೇನೆ. ಕೋವಿಡ್ ವ್ಯಾಕ್ಸಿನ್ನಿಂದ ಇಲ್ಲಿಯವರೆಗೂ ಯಾವುದೇ ಅಡ್ಡ ಪರಿಣಾಮಗಳು ಬಂದಿರುವುದಿಲ್ಲ. ಹಾಗಾಗಿ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ. ಜಿಲ್ಲೆಯಲ್ಲಿ ಸುಮಾರು 7,000ದಷ್ಟು ಆರೋಗ್ಯ ಸಿಬ್ಬಂದಿಗಳಿಗೆ ಲಸಿಕೆ ಹಾಕಲಾಗಿದ್ದು, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕೆ ಹಾಕಿಸಿಕೊಳ್ಳಬೇಕು ಎಂದರು. ಲಸಿಕೆ ಪಡೆದರೂ ಸಹ ಜಾಗೃತರಾಗಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕಡ್ಡಾಯವಾಗಿ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಬಳಸುವ ಮೂಲಕ ಎಚ್ಚರಿಕೆ ವಹಿಸಿ ಕೋವಿಡ್ ವಿರುದ್ಧ ಹೋರಾಡಿ ಜಯಗಳಿಸಬಹುದೆಂದು ತಿಳಿಸಿದರು. 2ನೇ ಹಂತದಲ್ಲಿ ಕೋವಿಡ್ ಲಸಿಕೆಯನ್ನು ಆರೋಗ್ಯ ಸಿಬ್ಬಂದಿಗಳ ನಂತರ ಅರಣ್ಯ ಇಲಾಖೆ ನೌಕರರು, ಪಿಡಿಒಗಳು, ಪೊಲೀಸ್ ಇಲಾಖೆ ನೌಕರರು, ಕಂದಾಯ ಇಲಾಖೆ, ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವ ನೌಕರರು, ಗ್ರಾಮ ಪಂಚಾಯಿತಿ ನೌಕರರು, ಜಿಲ್ಲಾ ಪಂಚಾಯಿತಿ ನೌಕರರ ಮಾಹಿತಿಯನ್ನು ಈಗಾಗಲೇ ಸರ್ಕಾರಕ್ಕೆ ಕಳುಹಿಸಿದ್ದೇವೆ. ಮುಂದಿನ ವಾರದಲ್ಲಿ ಲಸಿಕೆ ನೀಡಲು ಸರ್ಕಾರದಿಂದ ನಿರ್ದೇಶನ ಬರಬಹುದೆಂದು ಹೇಳಿದರು. 3ನೇ ಹಂತದಲ್ಲಿ ಸಾರ್ವಜನಿಕರಿಗೆ ಲಸಿಕೆ ನೀಡಲು ಸಿದ್ಧತೆಗಳು ನಡೆಯುತ್ತಿದೆ. ಸರ್ಕಾರದ ಮಾರ್ಗದರ್ಶನದಂತೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೂ ಲಸಿಕೆಯನ್ನು ನೀಡಲಾಗುತ್ತದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಲಸಿಕೆ ಹಾಕಿಸಿಕೊಳ್ಳುವುದರ ಮೂಲಕ ಸಹಕರಿಸುವಂತೆ ತಿಳಿಸಿದರು. ಈವರೆಗೂ 52% ಲಸಿಕೆ ನೀಡಲಾಗಿದ್ದು, ಉಳಿದವರಿಗೆ ಮತ್ತೊಮ್ಮೆ ಅವಕಾಶ ನೀಡಿದ್ದೇವೆ ಎಂದು ಹೇಳಿದರು. ನಾನು ಸಹ ಇವತ್ತು ವ್ಯಾಕ್ಸಿನೇಷನ್ ಅನ್ನು ಪಡೆದಿದ್ದೇನೆ. ವ್ಯಾಕ್ಸಿನೇಷನ್ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇದುವರೆಗೂ ರಾಜ್ಯದಲ್ಲಿ ಎಲ್ಲೂ ಸಹ ವರದಿಯಾಗಿಲ್ಲ. ಸಾರ್ವಜನಿಕರು ಇದರ ಬಗ್ಗೆ ಗಾಬರಿ ಪಡಬೇಕಾಗಿಲ್ಲ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ಸುಮಾರು ನಿನ್ನೆ ಮಾಹಿತಿ ಪ್ರಕಾರ 7,100 ಜನ ಹೆಲ್ತ್ ವರ್ಕರ್ಸ್ಗೆ ನಾವು ವ್ಯಾಕ್ಸಿನೇಷನ್ ಕೊಟ್ಟಿದ್ದೀವಿ. ವ್ಯಾಕ್ಸಿನೇಷನ್ನಿಂದ ಸಫಲವಾಗಿದೆ. ಇನ್ನು ಹೆಚ್ಚು ಜನರು ವ್ಯಾಕ್ಸಿನೇಷನ್ ತೊಗೋಬೇಕು. 2ನೇ ಅಲೆ ಅಂತ ಏನು ಹೇಳ್ತೇವೆ ಅದನ್ನು ಎದುರಿಸೋಕ್ಕೆ ನಾವು ವ್ಯಾಕ್ಸಿನೇಷನ್ ಪಡೆಯುವ ಮೂಲಕ ನಾವೆಲ್ಲರೂ ಸಿದ್ಧರಾಗಿರಬೇಕು. 2 ರೀತಿಯ ವ್ಯಾಕ್ಸಿನೇಷನ್ ಲಭ್ಯ ಇದೆ. ಒಂದು ಕೋವ್ಯಾಕ್ಸಿನ್ ಅಂತ, ಒಂದು ಕೋವಿಶೀಲ್ಡ್ ಅಂತ. ಒಂದು 2 ಲಸಿಕೆಗಳು ಸಹ ಪೂರ್ಣ ಸುರಕ್ಷಿತವಾಗಿದ್ದು, ಯಾರೋ ಜನರು ಗಾಬರಿ ಪಡೆದಲ್ಲೇ ಮುಂದಿನ ಹಂತದಲ್ಲಿ ಸಾರ್ವಜನಿಕರಿಗೂ ಸಹ ವ್ಯಾಕ್ಸಿನೇಷನ್ ಕೊಡೋದರಿಂದ ನಾವೆಲ್ಲರೂ ವ್ಯಾಕ್ಸಿನೇಷನ್ ತಗೊಂಡು ನಮಗೆ ನಾವೇ ಕೋವಿಡ್ ವಿರುದ್ಧ ರಕ್ಷಿಸಿಕೊಳ್ಬೇಕು. ಈ ಸಂದರ್ಭದಲ್ಲಿ ಹಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ರವಿಕುಮಾರ್, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕೃಷ್ಣಮೂರ್ತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್, ಕಾಂತರಾಜು ಹಾಗೂ ಇತರರು ಪಾಲ್ಗೊಂಡಿದ್ದರು. ಮಾರ್ಗಸೂಚಿ ದರಕ್ಕಿಂತ ಕಡಿಮೆ ಶುಲ್ಕ ಪಾವತಿಸಿ ಸರ್ಕಾರಕ್ಕೆ ವಂಚನೆ ಮಾಡಿರುವ ಶಾಸಕ ಪ್ರೀತಂ ಜೇಗೌಡ ವಿರುದ್ಧ ನೋಂದಣಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಲ್ಲದೆ, ಸಬ್ ರಿಜಿಸ್ಟರ್ ಅಧಿಕಾರಿ ಮಧುರ್ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡುವಂತೆ ಕಾಂಗ್ರೆಸ್ ಪಕ್ಷದ ಮುಖಂಡ HK ಮಹೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ HK ಮಹೇಶ್, ಹಾಸನ ಶಾಸಕ ಪ್ರೀತಂ ಜೇಗೌಡ ತಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ರಾಜರತ್ನಂ ಮ್ಯಾಚ್ ಇಂಡಸ್ಟ್ರೀಸ್ ಅನ್ನು ಕೊಂಡಿದ್ದಾರೆ. ಇದರ ಮಾರುಕಟ್ಟೆ ಬೆಲೆ 30 ಕೋಟಿಗಿಂತ ಹೆಚ್ಚಿದ್ದು, 15 ಕೋಟಿ ರುಗಳ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಕಟ್ಟಿದರೆ ಆದಾಯ ತೆರಿಗೆಯನ್ನು ಕಟ್ಟಬೇಕು. ಅಧಿಕಾರಿಗಳಿಗೆ ಒತ್ತಡ ತಂದು ಹೆದರಿಸಿ ಬೆದರಿಸಿ ಸರ್ಕಾರ ನಿಗದಿ ಮಾಡಿದ ಬೆಲೆಗಿಂತ 7 ಕೋಟಿ ರುಗಳ ಕಡಿಮೆ ಬೆಲೆಗೆ ನೋಂದಾಯಿಸಿಕೊಂಡಿರುವುದಾಗಿ ಗಂಭೀರವಾಗಿ ಆರೋಪಿಸಿದರು.
ನೂರಾರು ಕೋಟಿ ಆಸ್ತಿ ಖರೀದಿಗೆ ಪ್ರೀತಂ ಗೌಡರಿಗೆ ಹಣ ಎಲ್ಲಿಂದ ಬಂತು? ಇದು ಯಾವ ಪಾಪದ ಹಣ ಎಂಬುದರ ಬಗ್ಗೆ ಬಹಿರಂಗವಾಗಿ ಸಾರ್ವಜನಿಕರಿಗೆ ತಿಳಿಸಬೇಕೆಂದು ಸವಾಲು ಹಾಕಿದರು. ಸರ್ಕಾರ ನಿಗದಿ ಮಾಡಿದ ಬೆಲೆಗಿಂತ 7 ಕೋಟಿ ರು ಕಡಿಮೆ ಬೆಲೆಗೆ ನೋಂದಾಯಿಸುವ ವಿಚಾರದಲ್ಲಿ ಇಲ್ಲಿರುವ ಸಬ್ ರಿಜಿಸ್ಟರ್ ಅಧಿಕಾರಿಗಳಾದ ಮಧು ಮತ್ತು ಇತರರು ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ ಎಂದು ದೂರಿದ ಅವರು, ಇವರು ಕೂಡ ಭ್ರಷ್ಟರಾಗಿದ್ದಾರೆ ಎಂದರು. ಬಡವರಿಗೊಂದು, ಶ್ರೀಮಂತರಿಗೊಂದು ಮತ್ತು ರಾಜಕಾರಣಿಗಳೊಂದು ನ್ಯಾಯವಲ್ಲ. ಇದು ಎಲ್ಲರಿಗೂ ಸಮನಾದ ನ್ಯಾಯ ಸಿಗಬೇಕು. ಕಚೇರಿಗೆ ನಿಗದಿತ ನ್ಯಾಯಯುತವಾದ ಹಣವನ್ನು ಸಂದಾಯವಾಗಬೇಕು. ಸಬ್ ರಿಜಿಸ್ಟರ್ ಅಧಿಕಾರಿ ಮಧು ಎನ್ನುವ ವ್ಯಕ್ತಿ ಶಾಸಕರ ಜೊತೆ ಸೇರಿ ಶಾಮೀಲಾಗಿ ಹಣವನ್ನು ದೋಚಿದ್ದಾರೆ. ಇಂತಹ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡುವಂತೆ ಆಗ್ರಹಿಸಿ ಘೋಷಣೆ ಕೂಗಲಾಯಿತು. ಪೊಲೀಸರ ಹತ್ರ ಕಮಿಷನ್ ಪಡೆಯುತ್ತಿರುವ ಶಾಸಕರಿಗೆ, ಕಮಿಷನ್ ಪಡೆಯುತ್ತಿರುವ ಶಾಸಕರಿಗೆ, ನೋಂದಣಾಧಿಕಾರಿ ಮಧುಗೆ ಭ್ರಷ್ಟಾಚಾರಿ ಭ್ರಷ್ಟ ಎಂಎಲ್ಎಗೆ ಭ್ರಷ್ಟ ಶಾಸಕರಿಗೆ, ಕಡುಭ್ರಷ್ಟ ಶಾಸಕರಿಗೆ, ಕಡುಬಟ್ಟ ಶಾಸಕರಿಗೆ, ಟ್ರಾಫಿಕ್ ಪೊಲೀಸರಿಂದ ಹಣ ವಸೂಲಿ ಮಾಡುವ ಶಾಸಕರಿಗೆ, ಪೊಲೀಸರಿಂದ ಹಣ ವಸೂಲಿ ಮಾಡುವ ಶಾಸಕರಿಗೆ, ಏನು ರಿಯಲ್ ಎಸ್ಟೇಟ್ ಮಾಡಿದ್ರು ಸಾರ್ವಜನಿಕರ ಮುಂದೆ ನೀವು ಹೇಳಿ ಅಂತ ನಾನು ಹೇಳಿದೆ. ಇದುವರೆಗೂ ಹೇಳಿಲ್ಲ. ನಾಳೆ ಹೇಳ್ಬೋದು, ನಾನು ಒಬ್ಬ, ನನ್ನ ಆಸ್ತಿ ನಾನು ಎಲೆಕ್ಷನ್ ನಿಲ್ಲುವಾಗ ಇಷ್ಟಿತ್ತು, ನಾನು ಉದ್ಯಮಿ ಆಗಿದ್ದೀನಿ ಅಂತೇಳಿ. ನನಗೆ ಗೊತ್ತಿದೆ, ಅವರು BS ಯಡಿಯೂರಪ್ಪನ ಮಗ ಆದಂಥ ರಾಘವೇಂದ್ರ ಅವ್ರ ಜೊತೆ, ವಿಜಯೇಂದ್ರ ಅವ್ರ ಜೊತೆ ಅವರ ಜೋಬಿನೊಳಗಿದ್ದೀನಿ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಅವ್ರಿಗೆ ಕೈ ಮುಗಿತಾರಂತೆ. ನಾನು ಸಾಲ ಮಾಡಿ ಎಲೆಕ್ಷನ್ ಮಾಡಿದ್ದೀನಿ ಅಂತ ವಿಜಯೇಂದ್ರ ಕೈ ಮುಗಿತಾರಂತೆ. ಇವತ್ತು ಸಾಲ ಮಾಡಿ ಎಲೆಕ್ಷನ್ ಮಾಡಿದವರು 100 ಕೋಟಿ ಆಸ್ತಿ ಸಂಪಾದನೆ ಮಾಡೋದಕ್ಕೆ 1 ವರ್ಷದಲ್ಲಿ ಹಣ ಎಲ್ಲಿಂದ ಬಂತು ಸ್ವಾಮಿ ನಿಮಗೆ? ಸರ್ಕಾರಕ್ಕೆ ಬರಬೇಕಾದಂಥ ಆದಾಯ ತೆರಿಗೆ, ಸರ್ಕಾರಕ್ಕೆ ಬರಬೇಕಾದಂಥ ನೋಂದಣಿ ಶುಲ್ಕ ಕಟ್ಟಿಸ್ಬೇಕು. ದೂರು ಕೊಡ್ತಾನೆ ಇದೀವಲ್ಲ, ಈಗ ನಾವು ನಿಮ್ಮ ಮುಂದೆನೇ ನಿಂತು ದೂರು ಮಾಡ್ತಾ ಇದೀವಲ್ಲ, ಇವ್ರೇನು ಕೂರ್ತಾರ? ದೂರು ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೂ ಕೊಡ್ತೀವಿ, ಇವ್ರಿಗೆಲ್ಲ ಮನವಿ ಕೊಟ್ಟಾಗಿದೆ. ಈ ಮನವಿ ಕೊಟ್ಟರು ಕೂಡ ಇವ್ರು ಗಮನ ಹರಿಸ್ತಾ ಇಲ್ಲ. ನಾನು ಹೇಳೋದು, ಇವ್ರು ಗಮನ ಹರಿಸ್ತಾ ಇಲ್ಲ. ಇವ್ರು ಗಮನ ಹರಿಸ್ಲಿಲ್ಲ ಅಂದ್ರೆ ಇವ್ರನ್ನ ಅಮಾನತ್ ಮಾಡಲಿ ಸರ್ಕಾರ. ನಾನು ಕೇಳೋದು, ಮಧು ಅನ್ನೋ ಅಧಿಕಾರಿನ ಅಮಾನತ್ ಮಾಡಲಿ, ಅವತ್ತಾರು ಎಚ್ಚೆತ್ಕೋತಾರೆ ಅನ್ನೋದೇ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ HP ಪುಟ್ಟರಾಜು, ಶಂಕರರಾಜು, ನರಸಿಂಹ, ಆರಿಫ್, ಅಸ್ಲಂ ಪಾಷಾ, ಕಹೀಂ, ಚಂದ್ರಶೇಖರ್, ರಾಘವೇಂದ್ರ ಹಾಗೂ ಇತರರು ಪಾಲ್ಗೊಂಡಿದ್ದರು. ಕಳೆದ 40 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ಜಮೀನಿನ ವಿಚಾರದಲ್ಲಿ ನಮ್ಮ ತಂದೆ ತಾಯಿಗೆ ನ್ಯಾಯ ಕೊಡಿಸಿ ಮತ್ತು ನಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡುವಂತೆ ಹಾಲಿ ಸೈನಿಕ ಪ್ರಕಾಶ್ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬೇಲೂರು ತಾಲೂಕು ಹಳೇಬೀಡು ಹೋಬಳಿಯ ಅಪ್ಪಿಹಳ್ಳಿ ಗ್ರಾಮದ 3ನೇ ಬ್ಲಾಕ್ ಸರ್ವೆ ನಂಬರ್ 64ರಲ್ಲಿ ಸುಮಾರು 6 ಎಕರೆ ಜಮೀನನ್ನು ನಾವುಗಳು ಕಳೆದ 40 ವರ್ಷಗಳಿಂದಲೂ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದೇವೆ. ಹಾಲಿ ನಮ್ಮ ಸ್ವಾಧೀನ ಅನುಭವದಲ್ಲಿದ್ದು ಈ ಜಾಗದಲ್ಲಿ 2700 ಸಿಲ್ವರ್ ಮರಗಳನ್ನು, 400 ತೆಂಗಿನ ಸಸಿ, 1 ಮಾವಿನ ಮರ, 2 ಹಲಸಿನ ಮರಗಳನ್ನು ಹಾಕಿದ್ದೇವೆ ಎಂದರು. 2017ರಲ್ಲಿ ಅರಣ್ಯ ಇಲಾಖೆಯು ಒಂದು ಜಮೀನನ್ನು ವಶಪಡಿಸಿಕೊಳ್ಳಲು ಮುಂದಾಗಿ ಮಧ್ಯರಾತ್ರಿಯಲ್ಲಿ ಒಂದು ಟ್ರಂಟ್ ಹೊಡೆದರು. ಪ್ರಶ್ನೆ ಮಾಡಿದ ನಮ್ಮ ತಂದೆ ತಾಯಿಗೆ ರೇಂಜರ್ ಅವರು ತಾತ್ಕಾಲಿಕವಾಗಿ ಮಾಡಿರುವುದಷ್ಟೇ ಎಂದರು. ಈ ಬಗ್ಗೆ ನಾವು ವಿಚಾರಣೆ ಮಾಡಿದಾಗ ಇದು ಅರಣ್ಯ ಇಲಾಖೆಗೆ ಸೇರಿರುವುದಿಲ್ಲ, ನಮ್ಮದು ಖರಾಬು ಜಾಗವಾಗಿದೆ ಎಂದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಭೂಮಿಯನ್ನು ಕ್ಷೀಣ ಮಾಡಿಸಲಾಯಿತು. ಇದನ್ನು ವಿರೋಧಿಸಿ ಅರಣ್ಯ ಇಲಾಖೆಯ ರೇಂಜರ್ ಅರ್ಜುನ್ ಕೃಷ್ಣ ನಾಯಕ್, ಲಿಂಗೇಶ್ ಮತ್ತು ಹೊಯ್ಸಳ ಮತ್ತೊಬ್ಬ ಗಾರ್ಡ್ಗಳು ಗಲಾಟೆ ಮಾಡಿರುವುದಾಗಿ ದೂರಿದರು. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ 6 ಜನ ಅರಣ್ಯ ಇಲಾಖೆಯವರು ಬಂದು ಗಲಾಟೆ ಮಾಡಿದಲ್ಲದೆ ಹಲ್ಲೆಯನ್ನು ಮಾಡುತ್ತಿದ್ದಾಗ ಅವರ ಹಿಂಸೆಯನ್ನು ತಾಳಲಾರದೆ ನಾನು ರಕ್ಷಣೆ ಮಾಡಿಕೊಳ್ಳಲು ಮುಂದಾದಾಗ ವಿಡಿಯೋ ರೆಕಾರ್ಡ್ ಮಾಡಿದರು. ನಂತರ ಹಳೇಬೀಡು ಸಹಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ದೂರು ನೀಡಲು ಹೋದಾಗ ಅಲ್ಲಿನ ASI ಕುಮಾರ್ ನಮ್ಮ ದೂರನ್ನು ಪಡೆಯದೆ ನಾನು ಸೈನಿಕ ಎಂಬುದನ್ನು ಸಹ ಗಣನೆಗೆ ತೆಗೆದುಕೊಳ್ಳದೆ ತಂದೆ ತಾಯಿ ಮತ್ತು ನನಗೆ ಅವಾಚ್ಯ ಪದಗಳಿಂದ ನಿಂದಿಸಿದರು ಎಂದು ಆರೋಪಿಸಿದರು. ನಂತರ ASP ಅವರಿಗೆ ದೂರನ್ನು ನೀಡಿದಾಗ ನಮ್ಮ ಪರಿಸ್ಥಿತಿ ಅರಿತು ದೂರು ದಾಖಲಿಸಲು ಹಳೇಬೀಡು ಪೊಲೀಸ್ ಠಾಣೆಗೆ ಶಿಫಾರಸು ಮಾಡಲಾಯಿತೆಂದ ಅವರು ನಂತರ ದೂರಿನ ಹಿಂಬರಹವನ್ನು ನೀಡಿಲ್ಲ ಎಂದರು.
ಒಬ್ಬ ಸೈನಿಕ ಎಂದು ಸ್ವಲ್ಪವೂ ಮರ್ಯಾದೆ ನೀಡದೆ ಅವಮಾನಿಸಿ ಮಾನಸಿಕ ಕಿರುಕುಳ ನೀಡಿದ್ದು, ಈ ಸಮಯದಲ್ಲಿ ನನ್ನ ಮೊಬೈಲ್ ಅನ್ನು ತೆಗೆದುಕೊಂಡು ರೆಕಾರ್ಡ್ ಮಾಡಲು ಮುಂದಾದಾಗ ಮೊಬೈಲ್ ಕಿತ್ತುಕೊಂಡು ನಿಂದಿಸಿ ಹಲ್ಲೆಗೆ ಪ್ರಯತ್ನಿಸಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ನಮಗೆ ಇಷ್ಟೆಲ್ಲ ಅನ್ಯಾಯ ಮತ್ತು ದೌರ್ಜನ್ಯ ಮಾಡಿದ್ದಲ್ಲದೆ ಎನ್ಕೌಂಟರ್ ಮಾಡುವುದಾಗಿ ಎಸ್ಐ ಹೇಳಿರುವುದಾಗಿ ತಿಳಿಸಿದರು. ನಮಗೆ ತೊಂದರೆ ನೀಡಿರುವ ಎಲ್ಲರನ್ನು ಕರೆಸಿ ವಿಚಾರಿಸಿ ಇವರುಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿಸುವಂತೆ ಕೋರಿದರು. ನಾವು ಈಗ ಮೊನ್ನೆ ತಾನೇ 3ನೇ ತಾರೀಕು ಅರಣ್ಯ ಇಲಾಖೆಯವರು ನಮ್ಮ ಮೇಲೆ ಕೈ ಮಾಡಿದ್ರು. ಆಗ ಕಂಪ್ಲೇಂಟ್ ಕೊಡೋಣ ಅಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ರೆಸ್ಪಾನ್ಸ್ ಮಾಡಲಿಲ್ಲ. ಹಳೆಬೀಡು ಪೊಲೀಸ್ ಸ್ಟೇಷನಲ್ಲಿ ರೆಸ್ಪಾನ್ಸ್ ಮಾಡಲಿಲ್ಲ. ಹಾಗಾಗಿ ನಾವು SP ಹತ್ರ ಬಂದ್ವಿ. SP ಹತ್ರ ಬಂದು ASP ಮೇಡಮ್ ಅವ್ರ ಹತ್ರ ಮೀಟ್ ಮಾಡಿದ್ವಿ. ಅವರು ಅಲ್ಲಿಗೆ ಬರ್ಕೊಟ್ರು. ಬರ್ಕೊಟ್ಟ ಮೇಲೆ ಅದೇನಾಯಿತು, ಅವ್ರು ತೊಗೊಳ್ಳಿ ಅಂತಂದರು. ಅಲ್ಲಿ ಕೊಡೋಕೋದಾಗ SP ಹತ್ರ ಹೋಗಿದ್ಯಾ ಅಂತೇಳಿ ನಮ್ಮನ್ನು ಏಕವಚನದಲ್ಲಿ ಮಾತಾಡೋಕೆ ನಿಂತ್ಕೊಂಡ್ರು. ಅವನು ತಾಯಿನಂತ ಎಲ್ಲ ಮಾತಾಡಿದ್ರು. ಆಗ ನಾನು ಮೊಬೈಲ್ ತೆಗೆದು ರೆಕಾರ್ಡ್ ಮಾಡೋಕೆ ನಿಂತ್ಕೊಂಡೆ. ಅವ್ರು ರೆಕಾರ್ಡ್ ಮಾಡ್ತೀಯ ಅಂತೇಳಿ ಅವರು ನನ್ನ ಬೈದ್ಬಿಟ್ಟು ಹೊಡೆದ್ರು. ತಾಯಿ ಲಾಡಿ ಬಿಚ್ಚೋ ಕೆಲಸ ಮಾಡ್ತಾಯಿದ್ಯಾ ಅಂತೇಳಿ ನನ್ನ ಬಾಯಿಗೆ ಬಂದಂಗೆ ಬೈದರು. ಆಮೇಲೆ ಅವರು ಕುಮಾರನ್ನವರಿದ್ದವರು ಇಂಥ ಮಗ ಆಗಿದ್ದರೆ ನಾನು ಕತ್ತರಿಸಿ ಹಾಕ್ತಿದ್ದೆ ಅಂತೇಳಿ ಹೇಳಿದ್ರು. ಆಮೇಲೆ ನಾನು ಅಲ್ಲೇ ಅಷ್ಟೊತ್ತು ಇದ್ವಿ. ಆನಂತರ ಮಾರನೇ ದಿನ ನಾವು ಬನ್ನಿ ಎಂಕ್ವೈರಿ ಮಾಡೋಣ ಅಂತ ಅಂದರು. ಮಾರನೇ ದಿನ ಅವರಿಗೆ ಇದು ಎಲ್ಲ ಎಲೆಕ್ಷನ್ ಡ್ಯೂಟಿ ಇತ್ತಂತೆ. ಹಾಗಾಗ್ಬಿಟ್ಟು ಸಂಜೆ ಬನ್ನಿ ಅಂತಂದರು. ನಾವು ಅಲ್ಲಿ ಹೋಗಲಿಲ್ಲ. ನಾವು SP ಆಫೀಸ್ಗೆ ಮತ್ತೆ ಬಂದು SP ಸರ್ ಮೀಟ್ ಮಾಡಿದಾಗ ಅಲ್ಲಿ ಹೋಗಪ್ಪ, ಅಲ್ಲಿ ಮಾತಾಡ್ಕೊಂಬಂದಿದ್ದೀನಿ ಅಂತ ASP ಮೇಡಮ್ ಅವರು ಹೇಳಿದ್ರು. ನಾನು ಆಗಂದೆ, ಮೇಡಮ್ ನಮ್ಮ ಮೊಬೈಲ್ ಕೊಟ್ಟಿಲ್ಲ ಅವರು ಅಂತ ಎಲ್ಲನೂ ಹೇಳಿದ್ದೀನಪ್ಪ, ಮೊಬೈಲ್ ಕೊಡ್ತಾರೆ ಹೋಗು ಅಂದರು. ಹೋದಾಗ ಅಲ್ಲಿ ನಾನು ತಗೊಂಡು ಹೋದಾಗ ಅವರು ಡಾಕ್ಯುಮೆಂಟೇನು ಇದು ಮಾಡಲಿಲ್ಲ, ನೋಡಲಿಲ್ಲ. ಬಟ್ ನನಗೆ ಮೊಬೈಲ್ ಕೊಡಲಿಲ್ಲ. ನಾನು ಆಗಂದೆ ನಮ್ಮ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಬೇಕು, ಈ ಥರ ಎಲ್ಲ ಆದಮೇಲೆ ನನಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಹೇಳಿದೆ. ಆದರೂ ಅವ್ರು ನನಗೆ ಮೊಬೈಲ್ ಕೊಟ್ಟಿಲ್ಲ. ಇವತ್ತು ಎಂಕ್ವೈರಿ ಮಾಡ್ತೀನಿ ಸ್ಪಾಟಿಗೆ ಬಂದು ಅಂತೇಳಿ ಹೇಳಿದ್ರು. ಅದು ನಾವು ಈಗ ಇಲ್ಲಿಗೆ ಬಂದಿದ್ದೀವಿ ಸರ್. ಪೆಟ್ರೋಲ್, ಡೀಸೆಲ್, LPG ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಕಡಿಮೆ ಮಾಡುವಂತೆ ಒತ್ತಾಯಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆಯಾಗುವಂತೆ ಮಾಡಿದೆ. ಸಬ್ಸಿಡಿ ನೆಪದಲ್ಲಿ ಗೃಹ ಬಳಕೆ ಸಿಲಿಂಡರ್ ದರದಲ್ಲಿ 100 ಏರಿಕೆ ಮಾಡಲಾಗಿದ್ದು, ಇದರಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ಕೊರೋನಾದಿಂದ ಆರ್ಥಿಕ ಬಿಕ್ಕಟ್ಟು, ಹಣದುಬ್ಬರ ಹೆಚ್ಚಳದಿಂದ ಹೈರಾಣಾಗಿರುವ ಸಾಮಾನ್ಯರಿಗೆ ಗಾಯದ ಮೇಲೆ ಬರೆಯಿಳಿದಂತಾಗಿದೆ ಎಂದು ಆರೋಪಿಸಿದರು. 1 ತಿಂಗಳ ಅವಧಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಭಾರಿ ಏರಿಕೆಯಾಗಿದೆ. ಇದರಿಂದಾಗಿ ವಾಹನ ಸವಾರರಿಗೆ, ಲಾರಿ, ಬಸ್, ಟ್ಯಾಕ್ಸಿ ಮಾಲೀಕರಿಗೆ ಬಿಸಿ ತಟ್ಟಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸತತವಾಗಿ ಏರಿಕೆಯಾಗುತ್ತಿರುವುದರಿಂದ ರೈತರು ಸೇರಿ ಬಡ, ಮಧ್ಯಮ ವರ್ಗದ ಜನರ ಬದುಕಿನ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಿ ಹಣದುಬ್ಬರಕ್ಕೆ ಕಾರಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಗತ್ಯ ವಸ್ತುಗಳ ಮೇಲೆ ದರ ಕಡಿಮೆ ಮಾಡುವುದರ ಮೂಲಕ ಬಡವರ ಮೇಲೆ ಏರುತ್ತಿರುವ ಭಾರವನ್ನು ಕಡಿಮೆ ಮಾಡುವಂತೆ ಕೋರಿದರು. ಇನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕೆಂದು 2 ತಿಂಗಳಿನಿಂದ ದೇಶಾದ್ಯಂತ ರೈತರು ಹೋರಾಟ ಮಾಡುತ್ತಿದ್ದು, ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ಹಿಂಪಡೆಯಲು ಮುಂದಾಗುತ್ತಿಲ್ಲ. ಆದರೆ ರೈತರ ಬೇಡಿಕೆ ಈಡೇರಿಸುವ ಬದಲಾಗಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಿದೆ. ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವವರೆಗೂ ಹೋರಾಟ ನಡೆಯುತ್ತದೆ. ಯಾವುದೇ ಕಾರಣಕ್ಕೂ ರೈತರು ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಬೇರೆ ಸರ್ಕಾರದಲ್ಲಿ ತುಂಬ ಕಡಿಮೆ ಆಯಿತು, 360 ರೂಪಾಯಿ ಇತ್ತು. ಈಗ 900 ರೂಪಾಯಿ ಹೆಚ್ಚು ಕಡಿಮೆ ಆಗಿದೆ ಸರ್. ಅಂದರೆ ಒಂದು ಸಿಲಿಂಡರ್ಗೆ 500 ರೂಪಾಯಿ ಜಾಸ್ತಿ. ಅಂದರೆ ಬಡವರು ಯಾವ ರೀತಿ ಎಲ್ಲಿ ಜೀವನ ಮಾಡಬೇಕು, ಯಾವ ರೀತಿ ಜೀವನ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಈ ದೇಶದಲ್ಲಿ ಮತ್ತೆ ಮುಂಚೆ ಲಾಕ್ಡೌನು ಅದು ಇದು ಅಂತ ತುಂಬ ಸಮಸ್ಯೆಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ. ಅದರಲ್ಲಿ ಮತ್ತೆ ಬೆಳೆ ಏರಿಕೆ ಜಾಸ್ತಿ ಆದರೆ ಯಾವ ರೀತಿ ಬಡವರು ಜೀವನ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಾವು ದಯವಿಟ್ಟು ಇದಕ್ಕೆ ಒಂದು ಗಮನವನ್ನು ಕೊಟ್ಟು ತಮ್ಮ ಬೇಡಿಕೆ ಮತ್ತು ಡೆಲ್ಲಿಯಲ್ಲಿ ಅಷ್ಟು ದಿವಸದಿಂದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಒಂಚೂರು ಗಮನನೇ ಕೊಡ್ತಾ ಇಲ್ಲ. ಯಾವ ರೀತಿ ಏನಕ್ಕೆ ಗಮನ ಕೊಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇಡೀ ದೇಶದಲ್ಲಿ ನಮ್ಮ ರೈತರು ಅಷ್ಟು ಹೋರಾಡ್ತಾ ಇದ್ದಾರೆ. ಆದರೆ ಕೆಲವು ಕೋಆಪರೇಟಿವ್ಗಳಿಗೆ ನೀವು ಬರೀ ಕೋಆಪರೇಟ್ ಮಾಡ್ತಿದ್ದೀರಾ ಅಷ್ಟೇ ಹೊರತು ದೇಶದಲ್ಲಿ ಇರೋದು ಜನಗಳಿಗೆ ಸಮಸ್ಯೆಯನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ತಾವು ದಯವಿಟ್ಟು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತಾವು ದಯವಿಟ್ಟು ಇದ್ರ ಗಮನ ಕೊಟ್ಟು ಇದು ಏನಿದೆ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವೆಲ್ಲರೂ ಸೇರಿ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷ ಖಾಲಿದ್ ಅಹ್ಮದ್ ಖಾನ್, ರಾಜ್ಯ ಮಾಧ್ಯಮ ಕಾರ್ಯದರ್ಶಿ ಜಾಗೀರ್ದಾರ್, ಸೈಯದ್ ತಬಾರಕ್ ಹಾಗೂ ಇತರರು ಪಾಲ್ಗೊಂಡಿದ್ದರು.
ಅರ್ಕಲ್ಗೂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಕಳಪೆ ಪೌಷ್ಟಿಕ ಆಹಾರವನ್ನು ವಿತರಿಸಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಅರ್ಕಲ್ಗೂಡು ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಪದ್ಮಾ ಮಹೇಶ್ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯ ರೇವಣ್ಣ ಅಂಗನವಾಡಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಕಡಲೆ ಬೀಜದಲ್ಲಿ ಸಂಪೂರ್ಣ ಕಳಪೆ ಮತ್ತು ಹುಳುಗಳಿಂದ ಕೂಡಿರುವುದನ್ನು ಕಂಡು ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಅವರನ್ನು ಕರೆಸಿ ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, ಮಕ್ಕಳ ಪೌಷ್ಟಿಕ ಆಹಾರವಾದ ಕಡಲೆ ಬೀಜದಲ್ಲಿ ಹುಳುಗಳಿರುವುದು ಕಂಡುಬಂದಿದ್ದು ಸಿಡಿಪಿಒ ಹರಿಪ್ರಸಾದ್ ರವರ ಗಮನಕ್ಕೆ ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ತಿಳಿಸಿ ಎಂಎಸ್ಪಿಟಿಸಿ ಅವರಿಗೆ ನೋಟಿಸ್ ನೀಡಲು ತಿಳಿಸುತ್ತಿದ್ದೇವೆ ಎಂದು ಹೇಳಿದರು. ಅಲ್ಲ ಈ ತರ ಕಂಡು ಬಂದಿದೆ. ಇವಾಗ ಸಿಡಿಪೋಗೆ ಬರೀತಾರೆ ನೋಡ್ರಿ, ಕಳ್ಳರಿಗೆ ಬರೆಯೋದು ಬರೀರಿ, ಅದನ್ನ ವಿಡಿಯೋದಲ್ಲಿ ಅದೇ ಬರ್ಲಿ ಮಾಡ್ರಿ. ಸಿಡಿಪೋಗೆ ತಪ್ಪು ಮಾಡ್ತಾರೆ, ಮತ್ತೆ ಸಿಡಿಪೋ ಹೇಳ್ತಾರೆ ಮೇಲ್ಮಟ್ಟಕ್ಕೆ ಬರೀತೀವಿ ಅಂತ ಹೇಳ್ತಿಲ್ಲ ಇವರು. ಎಕ್ಸ್ಪ್ಲನೇಷನ್ ಕೇಳಬೇಕಲ್ಲ ಸರ್. ಹಂಗಾಗಿ ಉಳ್ಳಿಗೆ ಕನ್ನಡಿ ಬೇಕು ಅಂತ ಹಿಂಗೆ. ಇದನ್ನು ನಾವು ಕೆಡಿಪಿ ಮೀಟಿಂಗ್ ಗಳಲ್ಲಿ ಮತ್ತೆ ಹಲವಾರು ಬಾರಿ ಚರ್ಚೆ ಮಾಡಿವ್ ಸಹ. ಆ ಕೆಡಿಪಿ ಮೀಟಿಂಗ್ ನಲ್ಲಿ ಇವರೇ ಇರ್ತಾರೆ, ಅವರೇ ಸಿಡಿಪಿ ಅವರು ಮೀಟಿಂಗ್ ಬರಲಿಲ್ಲ. ಇಷ್ಟು ಹೇಳಿದ್ರು ನಾವು ಈ ತರ ಕಳಪೆ ಗುಣಮಟ್ಟದ ಸರಬರಾಜು ಐತೆ ಒಂದ್ಸರಿ ದಾಸ್ತಾನು ಇಟ್ಟಾಗ, ನೀವು ಸಿಡಿಪಿಗಳಲ್ಲಿ ಇಟ್ಟಾಗ ನೀವು ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರಿಗೆ ಹೇಳ್ಬೇಕಾಗುತ್ತೆ, ಗುಣಮಟ್ಟ ಪರಿಶೀಲನೆ ಮಾಡಿ ಕಳಿಸ್ಬೇಕಾಗುತ್ತಂದ್ರೆ ಸಿಡಿಪಿ ಮತ್ತೆ ಅವರು ಇಬ್ರು ಸಂಪೂರ್ಣವಾಗಿ ಸಹಭಾಗಿತ್ವ ಈ ಒಂದು ವ್ಯವಹಾರಗಳಿಗೆ. ನಾನು ಯಾಕೆ ಆರೋಪ ಮಾಡ್ತೀನಿ ಅಂದ್ರೆ, ನಾವು ಕೆಡಿಪಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ. ಒಂದ್ಸರಿ ಲ್ಯಾಬ್ ರಿಪೋರ್ಟ್ 3960 ಕೆಜಿ ತೊಗರಿಬೇಳೆ ಚೆನ್ನಾಗಿಲ್ಲ ಅಂತ ಹೋಗಿ ಇನ್ನೊಂದ್ಸರಿ ಟೆಸ್ಟಿಗೆ ಕಳಿಸಿದಾಗ ಅದು ಕಳಪೆ ಗುಣಮಟ್ಟ ಅಂತ ಬಂದ್ಬಿಟ್ಟು ಅದನ್ನ ಸಿಡಿಪಿ ಆಫೀಸರು MSPC ವಾಪಸ್ ಕಳಿಸ್ತಾರೆ. ಅದು MSPC ಇಂದ ವಾಪಸ್ಸೇ ಹೋಗಿಲ್ಲ. ಮತ್ತೆ ಅದು ಪುನರ್ ತಯಾರಾಗಿ ಇವತ್ತು ಹುಳ ಬಂದಿದೆ, ನೀವೇ ನೋಡ್ತಿದ್ದೀರ. ತೊಗರಿಬೇಳೆ, ಶೇಂಗಾ ಬೀಜ, ಇವತ್ತು ತಾಲೂಕು ಆಡಳಿತ ನಾವು ಕೆಲವು ಸಮಯ ಶಾಸಕರು ಸಹ ಹೇಳ್ತೀವಿ, ಶಾಸಕರು ಹೇಳ್ತಾರೆ ಸರಿ ಮಾಡೋಣ ಅಂತ ಹೇಳಲ್ಲ, ಮೇಲ್ಮಟ್ಟದಲ್ಲಿ. ಅಂದ್ರೆ ಇಲ್ಲಿ ಶಾಸಕಾಂಗ ಮತ್ತೆ ಆಡಳಿತ ವರ್ಗ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಇದು ಒಂದು ಇಲಾಖೆ ಅಂತಲ್ಲ, ನಾವು ಶಾಸಕರು ಒಬ್ರು ಹಿರಿಯವರಿದ್ದಾರೆ ಅಂತ ಇಲ್ಲಿ ತನಕ ನಾವು ಒಂದು ಗೌರವದಿಂದ ಸುಮ್ಮನೆ ಇದ್ವಿ. ಇನ್ನು ಮುಂದಿನ ದಿನಗಳು ಹಲವಾರು ಭ್ರಷ್ಟಾಚಾರಗಳು ಬೀದಿ ಬರ್ತಿದ್ದಾವೆ. ಜಿಲ್ಲಾ ಪಂಚಾಯತ್ ಸದಸ್ಯ ರೇವಣ್ಣ ಮಾತನಾಡಿ, ಮಕ್ಕಳಿಗೆ ವಿತರಣೆ ಮಾಡುತ್ತಿರುವ ಆಹಾರ ತುಂಬಾ ಕಳಪೆಯಾಗಿದ್ದು ಇದನ್ನು ವಿತರಣೆ ಮಾಡಬೇಡಿ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ, ತನಿಖೆ ಆಗಲಿ, ಅಲ್ಲಿಯವರೆಗೂ ಈ ಆಹಾರ ವಿತರಣೆ ಮಾಡಬೇಡಿ ಎಂದು ಪಟ್ಟು ಹಿಡಿದರು. ಅದಕ್ಕೆ ಸ್ಪಂದಿಸಿದ ಇಒ ರವಿಕುಮಾರ್ ಅವರು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದರು. ಜನವರಿ ತಿಂಗಳಿಗೆ ಸರಬರಾಜಿದ್ದಾಗಿದ್ದಂತಹ ಆಹಾರ ಪದಾರ್ಥಗಳನ್ನು ಪರಿಶೀಲನೆ ಮಾಡಲಾಗಿತ್ತು. ಅಂಗನವಾಡಿ ಕೇಂದ್ರಗಳಿಗೆ ಸುಮಾರು 15 ರೀತಿಯ ವಿವಿಧ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಲಾಗುತ್ತೆ. ಅದರಲ್ಲಿ ಈ ಶೇಂಗಾ ಬೀಜ ಕಳಪೆಯಾಗಿರೋದು, ಗುಣಮಟ್ಟ ಅಷ್ಟೊಂದು ಸರಿಯಾಗಿಲ್ಲ, ಅದಾಗಲೇ ಬೂಸ್ಟೆಡ್ ಇರೋದು ಕಂಡು ಬಂದಿರುತ್ತದೆ. ಹಾಗೆ ಪುಷ್ಟಿ ಪ್ಯಾಕೆಟ್ ಅದನ್ನು ಸಹ ಸರಿಯಾದ ರೀತಿ ಪ್ಯಾಕೇಜಿಂಗ್ ಇಲ್ಲದೆ ಇರೋದು ಮತ್ತು ಲೇಬಲ್ನ ಅಂಟಿಸಿರೋದು ಕಂಡು ಬಂದಿರುತ್ತೆ. ಹಾಗೆಯೇ ಈ ತೊಗರಿ ಬೆಳೆಯಲ್ಲಿ ಹುಳ ಕಾಣಿಸ್ಕೊಂಡಿದೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ರೇವಣ್ಣ ಮಾತನಾಡಿ, ಎಂಎಸ್ಪಿಟಿಸಿ ಅವರ ಜೊತೆ ತಾಲೂಕು ಪಂಚಾಯಿತಿ ಅಧಿಕಾರಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಒತ್ತು ನೀಡಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಎಂದು ಆರೋಪ ಮಾಡಿದರು. ಬೇಲೂರು ಪಟ್ಟಣದಲ್ಲಿ ತುಕ್ಕು ಹಿಡಿದಿರುವ ಟ್ರಾನ್ಸ್ಫಾರ್ಮರ್ ಬದಲಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೇಲೂರು ಪುರಸಭೆ ಹೊಳೆಬೀದಿಯಲ್ಲಿರುವ ಜನನಿಬಿಡ ಪ್ರದೇಶದ ಮುಖ್ಯ ರಸ್ತೆಯಲ್ಲಿ ಸುಮಾರು 20 ವರ್ಷಕ್ಕೂ ಹೆಚ್ಚು ಕಾಲದಿಂದ ಇರುವ ಕಬ್ಬಿಣದ ಕಂಬಕ್ಕೆ ಟ್ರಾನ್ಸ್ಫಾರ್ಮರ್ ಅನ್ನು ಕೆಎಬಿ ಅವರು ಹಾಕಿರುತ್ತಾರೆ. ತಳಮಟ್ಟದಲ್ಲಿ ಸಂಪೂರ್ಣ ತುಕ್ಕು ಹಿಡಿದಿರುವ ಜೊತೆಗೆ ತುಂಬಾ ಹಳೆಯದಾದ ಈ ವಿದ್ಯುತ್ ಪರಿಕರವನ್ನು ಬದಲಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೇಲೂರು ಹಳೆಬೀಡು ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಜಮಾಲುದ್ದೀನ್, ವಾರ್ಡ್ ನಂಬರ್ 5ರಲ್ಲಿರುವ ಸುಮಾರು 20 ವರ್ಷಕ್ಕೂ ಹೆಚ್ಚು ಕಾಲದಿಂದ ಇರುವ ಈ ವಿದ್ಯುತ್ ಕಂಬವನ್ನು ಬದಲಿಸಬೇಕು. ಸಾರ್ವಜನಿಕರು ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಓಡಾಡುತ್ತಿರುತ್ತಾರೆ. ಅಲ್ಲದೆ ರಸ್ತೆಯ ಪಕ್ಕದಲ್ಲಿರುವ ವಿದ್ಯುತ್ ಪರಿಕರ ಇರುವುದರಿಂದ ತುಂಬಾ ತೊಂದರೆಯಾಗುತ್ತಿದೆ. ಕೂಡಲೇ ಇದನ್ನು ಬದಲಿಸಿ ಸಿಮೆಂಟ್ ಕಂಬವನ್ನು ಹಾಕಬೇಕೆಂದು ಕೆಇಬಿ ಇಲಾಖೆಗೆ ಒತ್ತಾಯಿಸಿದರು.
ಆಲೂರು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ದೇವರಾಜು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಂದನ್ ವಿರೋಧವಾಗಿ ಆಯ್ಕೆಯಾದರು. 15 ಸದಸ್ಯರನ್ನು ಹೊಂದಿರುವ ಆಲೂರು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯಿತಿ 9 ಬಿಜೆಪಿ ಬೆಂಬಲಿತ ಸದಸ್ಯ ಹಾಗೂ ಜೆಡಿಎಸ್ ಬೆಂಬಲಿತ 6 ಸದಸ್ಯರು ಆಯ್ಕೆಯಾಗಿದ್ದರು. ಸರ್ಕಾರ ಬಿಡುಗಡೆ ಮಾಡಿದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮೀಸಲಾತಿ ಪಟ್ಟಿಯಲ್ಲಿ ಅನುಸೂಚಿತ ಜಾತಿಗೆ ಮೀಸಲಾದ ಹಿನ್ನೆಲೆಯಲ್ಲಿ ಅನುಸೂಚಿತ ಜಾತಿಗೆ ಸೇರಿದ ಸದಸ್ಯರು ಬಿಜೆಪಿ ಗುಂಪಿನಲ್ಲಿ ಇಲ್ಲದ ಕಾರಣ ಬಹುಮತವಿದ್ದರೂ ಬಿಜೆಪಿ ಅಧ್ಯಕ್ಷ ಗಾದಿಯಿಂದ ವಂಚಿತರಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಯಿತು. ಇಂದು ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ದೇವರಾಜು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಂದನ್ ಬಿ ಅವರು ನಾಮಪತ್ರ ಸಲ್ಲಿಸಿದ್ದರು. ಇವರ ವಿರುದ್ಧ ಬೇರಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಅಕಿಬ್ ಜಾವೇದ್ ಘೋಷಿಸಿದರು. ನೂತನ ಅಧ್ಯಕ್ಷ ದೇವರಾಜ್ ಮಾತನಾಡಿ, ಸದಸ್ಯರ ಸಹಕಾರ ಪಡೆದು ಜನಸಾಮಾನ್ಯರ ನಿರೀಕ್ಷೆಗೆ ತಕ್ಕಂತೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ದೇವರಾಜು ನವಿಲಹಳ್ಳಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಈ ಪಂಚಾಯಿತಿಯ ಅಭಿವೃದ್ಧಿಗಾಗಿ ಅವರು ಶ್ರಮಿಸಿ ಮತ್ತು ನಮ್ಮ ಪಕ್ಷದ ಅಭಿವೃದ್ಧಿಗಾಗಿ ಸಹ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ನಮಗೆಲ್ಲ ಸಹಕರಿಸಿದ ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ಮತ್ತು ಈ ಸಂದರ್ಭದಲ್ಲಿ ಅವರಿಗೆ ಬೆಂಬಲಿಸಿದ ಎಲ್ಲ ಸದಸ್ಯರುಗಳಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಂಜೇಗೌಡ ಮಾತನಾಡಿ, ಚುನಾವಣೆಯಲ್ಲಿ ಮಾತ್ರ ಪಕ್ಷ ಚುನಾವಣೆ ಮುಗಿದ ನಂತರ ಚುನಾಯಿತ ಜನಪ್ರತಿನಿಧಿಗಳು ಪಕ್ಷ ಜಾತಿಭೇದ ಮರೆತು ಕಾರ್ಯನಿರ್ವಹಿಸಬೇಕು ಎಂದರು. ಆಲೂರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎನ್ ಕಾಂತರಾಜ್ ಮಾತನಾಡಿ, ಕೆಹೊಸಕೋಟೆ ಹಾಗೂ ಕುಂದೂರು ಹೋಬಳಿ ಮಲೆನಾಡು ಹಾಗೂ ಅರೆಮಲೆನಾಡು ಪ್ರದೇಶವಾಗಿರುವುದರಿಂದ ಸಾಕಷ್ಟು ಸಮಸ್ಯೆಗಳಿವೆ. ಅಧ್ಯಕ್ಷ ಉಪಾಧ್ಯಕ್ಷರು ಹಿರಿಯ ಮುಖಂಡರು ಹಾಗೂ ಜನಸಾಮಾನ್ಯರ ಸಹಕಾರ ಪಡೆದು ಕಾರ್ಯನಿರ್ವಹಿಸಬೇಕು ಎಂದರು. ದೇವರಾಜು ಅವರು ಅಧ್ಯಕ್ಷರಾಗಿದ್ದಾರೆ, ಬೇರೆ ಪಕ್ಷದವರು ಕೂಡ ಉಪಾಧ್ಯಕ್ಷರಾಗಿದ್ದಾರೆ. ಆದರೆ ಮೆಂಬರ್ 15 ಜನದಲ್ಲಿ ನಮ್ಮಲ್ಲಿ ಇದ್ದರೆ 2 ಜನ ಸ್ವಲ್ಪ ಬದಲಾವಣೆ ಮಾಡಿ ನಮಗೆ ಸ್ವಲ್ಪ ತೊಂದರೆ ಕೊಟ್ಟರು. ಆದರೂ ಕೂಡ ಪರವಾಗಿಲ್ಲ, ನಮಗೆ ಮೀಸಲಾತಿನೂ ಕೂಡ ಇತ್ತು. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಪಕ್ಷದ ವತಿಯಿಂದ JDS ಪರವಾಗಿ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಸದಸ್ಯರುಗಳು, ಎಲ್ಲ ಮುಖಂಡರುಗಳು, ಎಲ್ಲ ಮತದಾರ ಬಂಧುಗಳು ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬೇಲೂರು ಪಟ್ಟಣದಲ್ಲಿ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಆಟೋ ಚಾಲಕರಿಗೆ ಹಾಗೂ ಬೈಕ್ ಸವಾರರಿಗೆ ಜಾಗೃತಿ ಮೂಡಿಸಿದರು. ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಆಟೋ ಸವಾರರಿಗೆ ಹಾಗೂ ಬೈಕ್ ಸವಾರರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿ ಮಾತನಾಡಿದ PSI SG ಪಾಟೀಲ್, ಈಗಾಗಲೇ ರಸ್ತೆ ಸುರಕ್ಷತೆ ಅಂಗವಾಗಿ ಶಾಲಾ ಕಾಲೇಜಿನಲ್ಲಿ ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದೇವೆ. ಇಂದಿನಿಂದ ಪಟ್ಟಣದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸುವುದರ ಜೊತೆಗೆ ದಂಡದ ಬದಲು ಹೆಲ್ಮೆಟ್ ನೀಡುವಂತಹ ಕೆಲಸವನ್ನು ನಮ್ಮ ವರಿಷ್ಠಾಧಿಕಾರಿಗಳು ಹಾಗೂ ವೃತ್ತ ನಿರೀಕ್ಷಕ ಆದೇಶದ ಮೇರೆಗೆ ಚಾಲನೆ ನೀಡಲಾಗುತ್ತಿದೆ ಎಂದರು. 18 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ವಾಹನ ನೀಡಬಾರದು. ಅಂತಹ ಪ್ರಕರಣ ಕಂಡುಬಂದಲ್ಲಿ ವಾಹನವನ್ನು ವಶಪಡಿಸಿಕೊಳ್ಳಲಾಗುವುದು. ಅಲ್ಲದೆ ಯಾವುದೇ ಕಾರಣಕ್ಕೂ DL ಹಾಗೂ ಇನ್ಶೂರೆನ್ಸ್ ದಾಖಲಾತಿ ಇಲ್ಲದೆ ವಾಹನ ಚಲಾಯಿಸಬಾರದು. ಆಟೋ ಚಾಲಕರಿಗೂ ಸಹ ವಿಶೇಷ ತರಬೇತಿ ನೀಡಿದ್ದು ಸಾರ್ವಜನಿಕರು ಹಾಗೂ ಪ್ರವಾಸಿಗರೊಡನೆ ಸೌಜನ್ಯದಿಂದ ವರ್ತಿಸುವಂತೆ ತಿಳಿಸಿದರು. ರಾಷ್ಟ್ರೀಯ ರಸ್ತೆ ಸುರಕ್ಷಾ ಅಭಿಯಾನದ ಅಂಗವಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ರಸ್ತೆಯಲ್ಲಿ ಚಲಿಸಿದ ಹೆಲ್ಮೆಟನ್ನು ಹಾಕೊಂಡು ದ್ವಿಚಕ್ರ ವಾಹನ ಸವಾರರಿಗೆ ಗುಲಾಬಿ ಹೂವನ್ನು ನೀಡೋದಕ್ಕೋಸ್ಕರ ನಾವು ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದೇವೆ. ಮತ್ತು ಆಟೋ ಮತ್ತು ಯಾವುದೇ ಚಾಲಕರಿಗೂ ಕೂಡ ಗೂಡ್ಸ್ ವಾಹನ ಚಾಲಕರಿಗೂ ಕೂಡ ಯೂನಿಫಾರ್ಮನ್ನು ಮತ್ತು ಇನ್ಶೂರೆನ್ಸನ್ನು ತೆಗೆದುಕೊಳ್ಳುವಂಥದ್ದು, RC ಕೂಡ ಮಾಡಿಸಿಕೊಡುವಂಥದ್ದು, ಎಲ್ಲ ರೀತಿಯ ರೂಲ್ಸನ್ನು ಅವರಿಗೆ ತಿಳಿಸಿ ಇದರ ಜೊತೆಗೆ ವಿವಿಧ ಶಾಲೆಗಳಿಗೆ ಭೇಟಿ ನೀಡಿ ಶಾಲಾ ಮಕ್ಕಳಿಗೆ ಮುಂದೆ ಬರ್ತಕ್ಕಂಥ ಜೀವನದಲ್ಲಿ ತಾವು ಹೇಗೆ ರೋಡ್ ರೂಲ್ಸನ್ನು ಫಾಲೋ ಮಾಡಬೇಕು, 18 ವರ್ಷದ ನಂತರ ತಾವು DL ಅನ್ನು ಪಡೆಯೋದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಆ 18 ವರ್ಷದವರೆಗೂ ತಾವು ಯಾವುದೇ. ಈ ಸಂದರ್ಭದಲ್ಲಿ ದಂಡ ವಿಧಿಸುವ ಬದಲು ಅವರಿಗೆ ಹೆಲ್ಮೆಟ್ ವಿತರಿಸಿದರು. ಇದೇ ಸಮಯದಲ್ಲಿ ASI ಮೂಡಲಗಿರಿಯಪ್ಪ, ಸಿಬ್ಬಂದಿಗಳಾದ ವಿರೂಪಾಕ್ಷ, ಮನು, ಕುಮಾರ್, ಉಮೇಶ್ ಹಾಗೂ ಮುಂತಾದವರು ಹಾಜರಿದ್ದರು. ಅಪರಿಚಿತ ವಾಹನವೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಒಬ್ಬ ಮೃತಪಟ್ಟು ಇನ್ನೊಬ್ಬನ ಸ್ಥಿತಿ ಗಂಭೀರವಾಗಿರುವ ಘಟನೆ ಆಲೂರು ತಾಲೂಕಿನ ಭೈರಾಪುರ ಸಮೀಪ ಮಗ್ಗೆ ರಸ್ತೆಯಲ್ಲಿ ನಡೆದಿದೆ. ಗುರುವಾರ ರಾತ್ರಿ 11 ಗಂಟೆ ಸುಮಾರಿಗೆ ಧರ್ಮಪುರಿ ಗ್ರಾಮದ ದಾಸೇಗೌಡ ಎಂಬುವರ ಮಗ 24 ವರ್ಷದ ಅಭಿಷೇಕ್, ಭೈರಾಪುರ ಗ್ರಾಮದ ರಮೇಶ್ ಎಂಬುವರ ಮಗ ಭರತ್ನನ್ನು ಧರ್ಮಪುರಿ ಗ್ರಾಮದಿಂದ ಭೈರಾಪುರ ಗ್ರಾಮಕ್ಕೆ ಬಿಟ್ಟು ಬರಲು ಹೋಗುತ್ತಿದ್ದ ಸಂದರ್ಭದಲ್ಲಿ
ಮಗ್ಗೆ ರಸ್ತೆಯ ಮೋಟಾಲದ ಮರದ ಬಳಿ ಎದುರುಗಡೆಯಿಂದ ಅಪರಿಚಿತ ವಾಹನವೊಂದು ರಭಸವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಮುಂಬದಿಯ ಸವಾರ ಸ್ಥಳದಲ್ಲಿ ಮೃತಪಟ್ಟು ಹಿಂಬದಿ ಕುಳಿತಿದ್ದ ಭರತ್ ಎಂಬುವವನಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಎಂದು ತಿಳಿದು ಬಂದಿದೆ. ಅಪಘಾತ ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟೇಶ್, ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್, ಹೆಡ್ ಕಾನ್ಸ್ಟೇಬಲ್ ಗುರುಮೂರ್ತಿ, ದಿನೇಶ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್ ಸುಮಾರು 10 ವರ್ಷಗಳಿಂದ ಹಾಸನದ ಜನತೆಗೆ ಸೇವೆ ನೀಡುತ್ತಾ ಬಂದಿರುವ ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್. ನಮ್ಮಲ್ಲಿ ಹ್ಯಾಂಡ್ಲೂಮ್ಸ್ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ನಮ್ಮಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ಕೊಡಿ. ಹರಿಯಾಣ ಹ್ಯಾಂಡ್ಲೂಮ್ಸ್, ಕಟ್ಟಿನಕೆರೆ ಮಾರ್ಕೆಟ್, ಹಳೆ ಬಸ್ ನಿಲ್ದಾಣದ ರಸ್ತೆ, ಹಾಸನ. ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಪೃಥ್ವಿ ಥಿಯೇಟರ್ ಎದುರು BM ರಸ್ತೆ, ಹಾಸನ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಮಂಗಳ ಆಸ್ಪತ್ರೆ. ಮಂಗಳ ಆಸ್ಪತ್ರೆ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್, ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಈ ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172672236 ಮತ್ತು 261891. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರ ಕನಸಿನ ಕೂಸಾದ ಹಾಸನ ವಿಮಾನ ನಿಲ್ದಾಣದ ಕನಸು ನನಸಾಗುವ ಲಕ್ಷಣಗಳು ಕಾಣುತ್ತಿವೆ. ಅವರ ವಿಮಾನ ನಿಲ್ದಾಣ ನಿರ್ಮಾಣವಾಗಬೇಕೆಂಬ ಕನಸು ನನಸಾಗುವ ನಿಟ್ಟಿನಲ್ಲಿ ಇಂದಿನ ಅಧಿವೇಶನದಲ್ಲಿ ಕೂಡಲೇ ವಿಮಾನ ನಿಲ್ದಾಣ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳುವುದಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಘೋಷಣೆ ಮಾಡಿದ್ದಾರೆ. ಹಾಸನ ಜಿಲ್ಲೆ ಹೇಳಿಕೇಳಿ ಜೆಡಿಎಸ್ ಭದ್ರಕೋಟೆ ಹಾಗೂ ಹೈಕಮಾಂಡ್ ಇರುವ ಸ್ಥಳ. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ HD ದೇವೇಗೌಡರ ಆಸೆಯಂತೆ ಹಾಸನದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ಕನಸು ಇದೀಗ ನನಸಾಗುವ ಲಕ್ಷಣಗಳು ಕಾಣುತ್ತಿವೆ. ಈ ಹಿಂದೆ ಹೇಳಿದಂತೆ ಸತತ ಪ್ರಯತ್ನದ ಫಲವಾಗಿ ಈಗ ಮುಖ್ಯಮಂತ್ರಿಗಳು ವಿಮಾನ ನಿಲ್ದಾಣ ಕಾಮಗಾರಿ ನಿರ್ಮಾಣ ಮಾಡುವ ಘೋಷಣೆ ಮಾಡುವ ಮೂಲಕ ದಶಕಗಳ ವಿಘ್ನವನ್ನು ನಿವಾರಿಸಿರುವುದಾಗಿ ಹಾಸನ ಶಾಸಕ ಪ್ರೀತಂ ಜೇಗೌಡ ತಿಳಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ವಿಮಾನ ನಿಲ್ದಾಣಕ್ಕೆ ಹಾಸನದ ಬೂವನಹಳ್ಳಿಯಲ್ಲಿ ಈಗಾಗಲೇ ಸ್ಥಳ ಕಾದಿರಿಸಿದ್ದು, ಆದರೆ ಹಲವಾರು ವರ್ಷಗಳಾದರೂ ಇದುವರೆಗೂ ವಿಮಾನ ನಿಲ್ದಾಣವಾಗದೆ ದೇವೇಗೌಡರ ಕನಸು ಕನಸಾಗಿಯೇ ಉಳಿದಿತ್ತು. ಹಿರಿಯ ರಾಜಕಾರಣಿ ಎಂದು ಪ್ರಮುಖವಾಗಿ ಮಾತನಾಡಿ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯಲಾಗಿತ್ತು. ಜನವರಿ 25ರಂದು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ಮನವಿಗೆ ಪೂರಕವಾಗಿ ಮತ್ತು ನಿರಂತರ ಪ್ರಯತ್ನದಿಂದ ಶುಕ್ರವಾರದ ಅಧಿವೇಶನದಲ್ಲಿ ಚರ್ಚೆಗೆ ಬಂದು ಕೂಡಲೇ ವಿಮಾನ ನಿಲ್ದಾಣ ನಿರ್ಮಾಣದ ಕಾಮಗಾರಿ ಕೈಗೆತ್ತಿಕೊಳ್ಳಲು ಸಿಎಂ ಯಡಿಯೂರಪ್ಪನಿಂದವರಲ್ಲೇ ಘೋಷಣೆ ಮಾಡಿರುವ ಮೂಲಕ ಹಲವಾರು ದಶಕಗಳಿಂದ ಉಳಿದಿದ್ದ ವಿಮಾನ ನಿಲ್ದಾಣದ ಭಾಗ್ಯ ಹಾಸನಕ್ಕೆ ದೊರಕಿದಂತಾಗಿದೆ ಎಂದರು. ಹಾಸನದ ಬೂವನಹಳ್ಳಿಯಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಅಗತ್ಯ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ಹಲವು ವರ್ಷಗಳಿಂದ ಕಾಮಗಾರಿ ಆರಂಭಗೊಳ್ಳದೆ ನೆನೆಗುದಿಗೆ ಬಿದ್ದಿತ್ತು. ಹಾಸನ ನಗರವು ಮೈಸೂರು, ಶಿವಮೊಗ್ಗ, ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಹತ್ತಿರದ ಜಿಲ್ಲೆಯಾಗಿರುವುದರಿಂದ ಇಲ್ಲಿ ವಿಮಾನ ನಿಲ್ದಾಣದ ನಿರ್ಮಾಣ ಮಾಡುವುದರಿಂದ ಜನರಿಗೆ ತುಂಬಾ ಅನುಕೂಲವಾಗಲಿದೆ. ಆದರೆ ವಿವಿಧ ಕಾರಣಗಳಿಗಾಗಿ ವಿಮಾನ ನಿಲ್ದಾಣದ ಕಾಮಗಾರಿ ಪ್ರಾರಂಭಗೊಳ್ಳದೆ ಹಲವಾರು ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವುದು ಬೇಸರದ ಸಂಗತಿಯಾಗಿತ್ತು. ಒಟ್ಟಾರೆ ಹಾಸನಕ್ಕೆ ವಿಮಾನ ನಿಲ್ದಾಣ ಬರುತ್ತಿರುವುದು ಸಂತಸದ ವಿಷಯವಾಗಿದೆ.
ಶಾಸಕ ಪ್ರೀತಂ ಜೇಗೌಡರ ಮನವಿಗೆ ಸ್ಪಂದಿಸಿರುವ ಮುಖ್ಯಮಂತ್ರಿಗಳು ಶುಕ್ರವಾರದ ಅಧಿವೇಶನದಲ್ಲಿ ಕೂಡಲೇ ವಿಮಾನ ನಿಲ್ದಾಣ ನಿರ್ಮಾಣದ ಕಾಮಗಾರಿ ಕೈಗೆತ್ತಿಕೊಳ್ಳಲು ಆದೇಶ ನೀಡಿದ್ದಾರೆ. ಹಾಸನದಲ್ಲಿ ಪ್ರಥಮ ಬಾರಿಗೆ ಕಿಡ್ ಝೋನ್ ಬೇಬಿ ಕೇರ್ ಲೈಕ್ ನೆವರ್ ಬಿಫೋರ್ ಮಕ್ಕಳ ಉಡುಪುಗಳ ಶೋರೂಮ್ ನಿನ್ನೆ ಉದ್ಘಾಟನೆಗೊಂಡಿದೆ. ಮುದ್ದು ಮಕ್ಕಳನ್ನು ಪ್ರೀತಿಸುವ ಪೋಷಕರಿಗೆ ಒಂದು ಸಂತಸದ ಸುದ್ದಿ. ಕರ್ನಾಟಕ, ಚೆನ್ನೈ, ಆಂಧ್ರಪ್ರದೇಶಗಳಲ್ಲಿ ಮನೆಮಾತಾಗಿರುವ ಹೆಸರಾಂತ ಕಿಡ್ ಝೋನ್ ಇದೀಗ ಹಾಸನಕ್ಕೆ ಬಂದಿದೆ. ಈ ಶೋರೂಮ್ನಲ್ಲಿ 4 ವರ್ಷದವರೆಗಿನ ಮಕ್ಕಳಿಗೆ ಎಲ್ಲ ಬಗೆಯ ಅಗತ್ಯ ವಸ್ತುಗಳು ದೊರಕುತ್ತವೆ. ಹಾಸನ ನಗರದ ಕೆಆರ್ಪುರಂ 9ನೇ ಕ್ರಾಸ್ನ HP ಪೆಟ್ರೋಲ್ ಬಂಕ್ ಎದುರು ಸ್ವಪ್ನ ಸಾಗರ್ ಹೋಟೆಲ್ ಹತ್ತಿರ ಶೋರೂಮ್ ಉದ್ಘಾಟನೆಯಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಬೇಕಾಗುವ ಎಲ್ಲ ತರಹದ ಬಗೆ ಬಗೆಯ ವೆರೈಟಿ ಬಟ್ಟೆಗಳು, ಆಟಿಕೆಗಳು, ಕೇರಿಂಗ್ ಪದಾರ್ಥಗಳಿದ್ದು ನೂತನ ಮಾದರಿಯ ಮಕ್ಕಳ ಆಟಿಕೆಗಳು ನಿಮ್ಮ ಮನಸೂರೆಗೊಳ್ಳಲಿವೆ. ಇಲ್ಲಿ ಬೇಬಿ ಚಿಕ್ಕೋ, ಪಿಜನ್, ಫನ್ ಸ್ಕೂಲ್, ಫಿಶರ್ ಪ್ರೈಸ್, ಹಾಟ್ ವೀಲ್ಸ್, ಹೋಲಾ ಟಾಯ್ಸ್, ಸಬ್ಯಾನ್ಸ್, ಡೈಪರಿಂಗ್, ಫುಟ್ವೇರ್ಸ್, ಕ್ಲೋತ್ಸ್, ಫ್ಯಾಷನ್ ಇತರೆ ಎಲ್ಲ ವಸ್ತುಗಳು ಸಿಗುತ್ತವೆ. ಇಲ್ಲಿಯ ವಿಶೇಷತೆಗಳೇನೆಂದರೆ ನುರಿತ ಸಿಬ್ಬಂದಿ ವರ್ಗದಿಂದ ನಗುಮೊಗದ ಸೇವೆ, ನಿಮ್ಮ ಮನಸ್ಸಿಗೆ ಒಪ್ಪುವ ವಿಶೇಷ ವಸ್ತುಗಳು, ವಿಶಾಲವಾದ ಶೋರೂಮ್ ಇದ್ದು ಒಮ್ಮೆ ಭೇಟಿ ಕೊಡಿ ಎಂದು ಮನವಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಎಲ್ಲ ಥರದ ಟಾಯ್ಸ್ ಇದೆ ಇಲ್ಲಿ, ಫ್ರಮ್ ಎಜುಕೇಷ್ನಲ್ ಟಾಯ್ಸ್ ಟು ಬ್ಯಾಟ್ರಿ ಆಪರೇಟೆಡ್ ಟಾಯ್ಸ್ ಆ್ಯಂಡ್ ದ ಫ್ಯಾನ್ಸಿಯರ್ ಒನ್ಸ್, ದ ನ್ಯೂ ಕೈಂಡ್ ಆಫ್ ಟಾಯ್ಸ್ ಎಲ್ಲ ಥರದ್ದು ಇದೆ, ಫ್ರಮ್ ಕ್ಲೋತ್ಸ್ ಟು ಬುಕ್ಸ್ ಟು ಎಜುಕೇಷ್ನಲ್ ಟಾಯ್ಸ್. ಸೊ ಹಾಗಾಗಿ ನನಗೆ ಹೇಗಾಗ್ತಿದೆ ಅಂದರೆ ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಚೈಲ್ಡ್ಹುಡ್ ಅನಿಸ್ತಾ ಇದೆ. ಇವಾಗ ಮೇ ಬಿ ನಾನೇ ಕಿಂಡರ್ ಗಾರ್ಟನ್ಗೆ ಹೋಗಿ ಟಾಯ್ಸ್ ಎಲ್ಲ ತೊಗೊಂಡಿಲ್ಲ ಆಟ ಆಡೋಣ ಅನಿಸ್ತದೆ, ಬಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ದ್ಯಾಟ್ ನಾವು. ಬಟ್ ಎನಿವೇ ನನಗೆ ಪ್ರೀ ಸ್ಕೂಲ್ ಜಂಬೋ ಕಿಡ್ಸಲ್ಲಿರೋದ್ರಿಂದ ಐ ಆಲ್ವೇಸ್ ಟೆಲ್ ದ ಸ್ಕೂಲ್ ಪೇರೆಂಟ್ಸ್, ಮಕ್ಕಳಿಗೆ ಟಾಯ್ಸಲ್ಲಿ ಇನ್ವೆಸ್ಟ್ ಮಾಡಿ, ಬುಕ್ಸಲ್ಲಿ ಇನ್ವೆಸ್ಟ್ ಮಾಡಿ, ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಐ ಥಿಂಕ್ ಐ ಲೈಕ್ ದಿಸ್ ಕಾನ್ಸೆಪ್ಟ್. ತುಂಬಾ ಚೆನ್ನಾಗಿದೆ. ಇಟ್ಸ್ ಗುಡ್. ಅದು ಒಂದು ಸಲ ಬಂದುಬಿಟ್ರೆ ಸೊ ದಟ್ ವಿಲ್ ಗೆಟ್ ಏನು ಬೇಕಾದ್ರೂ ಒಂದು ಟಾಯ್ಸ್ ಫಾರ್ ದ ಏಜ್ ಆಫ್ 0 to 6 years ಅವ್ರಿಗೆ ಇಟ್ ವಿಲ್ ಬಿ ಈಸಿ ಫಾರ್ ದ ಸೆಲೆಕ್ಷನ್. ಆ ಥರದ ಅನುಕೂಲ ಆಗುತ್ತೆ. ಬಿಕಾಸ್ ಐ ವಾಸ್ ಡೀಲಿಂಗ್ ವಿತ್ ದಿಸ್ ಪ್ರಾಡಕ್ಟ್ ವೆರಿ ಲಾಂಗ್ ಬ್ಯಾಕ್, ಬಟ್ ಆವಾಗ ಈ ಥರ ಚಾಯ್ಸ್ ಇರಲಿಲ್ಲ. ಇವತ್ತು ಎಲ್ಲ ಮಕ್ಕಳಿಗೂ ಒಂದು ಒಳ್ಳೆ ಚಾಯ್ಸ್ ಸಿಗೋಂಥ ಒಂದು ಶಾಪ್ ಇಲ್ಲಿಗೆ ಬಂದಿದೆ. ತುಂಬ ಒಳ್ಳೆಯ ಅವಕಾಶ ಇದೆ, ಎಲ್ಲರೂ ಬಂದು ಬಳಸ್ಕೊಳ್ಳಿ. ಒಂದು ಒಳ್ಳೆಯ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಮತ್ತು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಗುಡ್ ಲಕ್ಕನ್ನು ತಿಳಿಸ್ತಾ ಅವ್ರಿಗೆ ಒಳ್ಳೆಯದಾಗಲಿ, ಯಶಸ್ವಿಯಾಗಿ ಎಲ್ಲ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಸಹ ಈ ಅಂಗಡಿಯನ್ನು ಓಪನ್ ಮಾಡಿ ಯಶಸ್ವಿಯಾಗಲಿ ಅಂತ ಹೇಳ್ತಾ ಆರೈಕೆಯನ್ನು ಮಾಡ್ತಾ ನಿಮಗೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಇರ್ಬೋದು 60 ml, 120 ml ಈ ರೀತಿಯಾದ ಸುಮಾರು ಇರೋಂಥ ಬಾಟಲ್ಗಳೆಲ್ಲ ನಮ್ಮಲ್ಲಿ ದೊರೆಯುತ್ತೆ. ಅದು ನಿಮಗೆ ಟೀ ಥರ ಮತ್ತು ಫುಡ್ ಮೆಡಿಸಿನ್ ಡ್ರಾಪರ್ಸ್ ಇರ್ಬೋದು, ಸುಮಾರು ಐಟಮ್ಸ್ ಇದೆ ನಮ್ಮ ಬಳ್ಳಿನಲ್ಲಿ. ಅದು BPA ಫ್ರೀ ಅನ್ನೋ ಒಂದು ಕೆಮಿಕಲಿಂದ ಫ್ರೀ ಆಗಿರುವಂಥ ಐಟಮು, ಮಕ್ಕಳಿಗೆ ಹಾನಿಕರ ಆಗದ ಐಟಮು, ಅದು ನಮ್ಮಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಾಡಕ್ಟ್ ಆಗಿದೆ ಮೇಡಮ್. ಸೊ ಏನಂತಂದರೆ ಮಕ್ಕಳು ಹುಟ್ಟಿದಾಗಿಂದ ಅವರ ಒಂದು ಸಣ್ಣ ಸಣ್ಣ ಕೇರ್ ಕೂಡ ಈ ಒಂದು ಪ್ರಾಡಕ್ಟ್ಸ್ ಮೂಲಕ ಮಾಡ್ಬೋದು ಅಂತ ಹೇಳ್ತೀರಾ? ಖಂಡಿತವಾಗಿ. ಮೊದಲಾಗಿ ನಾವು ನೋಡೋದಾದರೆ ಮೊದಲಾಗಿ ನಾವು ನೋಸ್ ಕ್ಲೀನ್ ಮಾಡಬೇಕಂತಂದರೆ ಬಟ್ಟೆ ತೊಗೊಂಡು ಒರೆಸ್ಬೇಕು, ಇದೆಲ್ಲ ಡ್ಯಾಮೇಜ್ ಆಗ್ತಾಯಿತ್ತು. ಈಗ ಆ ನೋಸ್ನ ಕ್ಲೀನ್ ಮಾಡೋಕ್ಕೋಸ್ಕರನೂ ನಮ್ಮ ಹತ್ರ ಒಂದು ವಸ್ತು ಇದೆ, ಅದನ್ನು ನೀವೇ ನೋಡ್ಬೋದಾಗುತ್ತೆ. ಮತ್ತು ಉಗುರು ಕತ್ತರಿಸ್ಬೇಕಂದ್ರೂ ಸಣ್ಣ ಮಕ್ಕಳದ್ದು ತುಂಬ ಸೂಕ್ಷ್ಮತೆಯಿಂದ ನಾವು ಹ್ಯಾಂಡಲ್ ಮಾಡಬೇಕಾಗಲ್ಲ. ಅದಕ್ಕೋಸ್ಕರನೇ ಅಂಥ ಒಂದು ಉಗುರು ಕತ್ತರಿಸೋಂಥದ್ದು ಸಾಮಗ್ರಿನೂ ನಮ್ಮ ಹತ್ರ ಇದೆ. I found many novel and improved items. I mean, for an example, I think they got some research and developing sector separately. I got it that, and for example, you can see here baby safety locks and corner safety things and all. And already I bought it again. It's fine. Okay. Yeah, obviously, because a shop like this. You should know one thing, a small town like Hasan, we never expect, okay. See, we have to go the previous time we had to go to Bangalore or Chennai or somewhere to find a shop like this. See, the difference between other shop and here I see in Kids Zone, I would like to say, you can see many, products for children. See, now the corona period is going on. Disinfectant, you can find it here. I bought it already. The detergent and all, and tearless shampoo for children and all. So you can't find somewhere like it. I don't think you can find it. Things like. ಈ ಸಂದರ್ಭದಲ್ಲಿ ಕಿಡ್ ಝೋನ್ ಮ್ಯಾನೇಜಿಂಗ್ ಡೈರೆಕ್ಟರ್ KP ಶಂಸುದ್ದೀನ್ ಮತ್ತು ಸಹೋದರರಾದ ಅಬ್ದುಲ್ ನಜೀರ್ ಮತ್ತು ಇಬ್ರಾಹಿಂ ಹಾಗೂ ಕರ್ನಾಟಕ ರೀಜನಲ್ ಮುಖ್ಯಸ್ಥ ರಶೀದ್ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಹಾಸನ ವಿಮಾನ ನಿಲ್ದಾಣದ ಕನಸು ಇದೀಗ ನನಸು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕನಸಾದ ವಿಮಾನ ನಿಲ್ದಾಣ ಕಾಮಗಾರಿಗೆ ಹಸಿರು ನಿಶಾನೆ ತೋರಿದ ಮುಖ್ಯಮಂತ್ರಿ ಯಡಿಯೂರಪ್ಪ. ಕಾಮಗಾರಿ ಕೈಗೆತ್ತಿಕೊಳ್ಳುವುದಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಘೋಷಣೆ. ಮಾರ್ಗಸೂಚಿ ದರಕ್ಕಿಂತ ಕಡಿಮೆ ಶುಲ್ಕ ಪಾವತಿಸಿ ಸರ್ಕಾರಕ್ಕೆ ಹಾಸನ ಶಾಸಕರಿಂದ ವಂಚನೆ. ಮೋಸ ಮಾಡಿರುವ ಸಬ್ ರಿಜಿಸ್ಟರ್ ಅಮಾನತಿಗೆ ಒತ್ತಾಯಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಹಾಸನ ಜಿಲ್ಲೆಯಲ್ಲಿ ಕಡಿಮೆಯಾಗುತ್ತಿರುವ ಕೋವಿಡ್. ಇಂದು ಕೇವಲ 6 ಪಾಸಿಟಿವ್ ಪತ್ತೆ. ಸ್ವತಃ ಕೋವಿಡ್ ಲಸಿಕೆ ಪಡೆದ ಜಿಲ್ಲಾಧಿಕಾರಿ, ಕೋವಿಡ್ ವ್ಯಾಕ್ಸಿನ್ನಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕೆ ಪಡೆಯಲು ಡಿಸಿ ಕರೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.